ಯಾರಿಗೋಸ್ಕರ ಕಾಯ್ತಾ ಇದೀಯ ಅಜ್ಜಿ? ಕಲ್ಲೇಶನ ಕಾಯ್ತಾ ಇದ್ದೀನಿ. ಕಲ್ಲೇಶನ ಎಲ್ಲಿಗೆ ಹೋದ? ಸಾಯಂಕಾಲ ಆದರೆ ತಿರುಗಾಡ್ಕೊಂಡು ಬರ್ತೀನಿ ಅಂತ ಮಾರಿದಿಣ್ಣೆ ಕಡೆ ಹೋದ. ಮಾರಿದಿಣ್ಣೆ ಕಡೆನಾ? ಅದು ಈ ಹೊತ್ತಲ್ಲಿ? ಅದ್ರ ಪಕ್ಕದಲ್ಲೇ ಸ್ಮಶಾನ ಇದೆ ಅಜ್ಜಿ. ಹೌದೇನೆ? ಅಲ್ಲಿಗೆ ಯಾಕೆ ಹೋಗ್ತಾನೆ ಇವನು? ರೀ, ಮೊನ್ನೆ ಪಂಚಾಯತಿಲಿ ಆ ನರ್ಸಿಗೆ ಬೇರೆ ಮನೆ ಕೊಡಬೇಕು ಅಂತ ಆಯ್ತಲ್ಲ, ಆ ಮನೆ ಎಲ್ಲಿದೆ? ಅದಾ ದೊಡ್ಡಗೌಡ್ರದ್ದು ಮಾರಿದಿಣ್ಣೆ ಹತ್ರ ಇದೆಯಲ್ಲ ಅದು. ಯಾಕೆ? ಬಂದ ಅಂತ ಕಾಣುತ್ತೆ. ಅಯ್ಯೋ, ಇನ್ನೂ ಯಾರು ಮಲ್ಗೆ ಇಲ್ವಾ? ಯಾಕಜ್ಜಿ? ಎಲ್ಲಿಗೆ ಹೋಗಿದ್ಯೋ ಕಲ್ಲೇಶ? ಅದು ತುಂಬಾ ಸೆಕೆ ಅಲ್ವಾ ಅಜ್ಜಿ, ಅದಕ್ಕೆ ಗಾಳಿಲಿ ಅಡ್ಡಾಡ್ಕೊಂಬರೋಣ ಅಂತ ಹೋಗಿದ್ದೆ. ಇಷ್ಟೊತ್ತವರೆಗೂ ಗಾಳಿ ಸೇವನೆಗೆ ಹೋಗಿದ್ಯಾ? ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಾ, ಊಟಕ್ಕೆ ಎಲೆ ಹಾಕ್ತೀನಿ. ಅಜ್ಜಿ, ಸ್ವಲ್ಪ ಎಲೆ ತಡೆದು ಹಾಕು, ಮೈಯೆಲ್ಲ ಅಂಟರಿಸುತ್ತೆ, ಸ್ನಾನ ಮಾಡ್ಕೊಂಬರ್ತೀನಿ. ನಂಜಿ, ಒಂದು ಟವಲ್ ತಂದು ಕೊಡು. ಕಲ್ಲೇಶಣ್ಣ, ಅಜ್ಜಿಗೆ ಯಾಕೋ ಮನೆ ನೆನಪು ತುಂಬಾ ಆಗ್ತಾ ಇದೆಯಂತೆ, ಅದಕ್ಕೆ ನಾಳೆನೇ ನಾಗಲಾಪುರಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಏನು, ನಾಳೆನೇ ಹೋಗ್ಬೇಕು ಅಂತೀಯಾ? ಯಾಕಜ್ಜಿ? ಅಯ್ಯೋ, ನಾನೆಲ್ಲೇ ಹಾಗೆ ಹೇಳಿದೆ? ಈ ಮನೇಲಿ ಮಕ್ಕಳ ಜೊತೆಲಿ ಹಾಯಾಗಿದ್ದೀನಿ. ಹೇಳಿದ್ಯಲ್ಲ ಅಜ್ಜಿ. ನಾನು ಹಾಗೆ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ ಅಜ್ಜಿ. ನೀನ್ ನಾಳೆ ಹೋಗೋದೇ ಒಳ್ಳೇದು, ನಾಳೆನೆ ಹೋಗ್ಬೇಕು. ಇನ್ನೊಂದು 4 ದಿನ ಇದ್ದು ಹೋಗೋಣ ಅಜ್ಜಿ. ಬೇಡ ಕಲ್ಲೇಶಣ್ಣ, ಅಜ್ಜಿ ಹೇಳ್ತಿರೋದೇ ಸರಿ. ಅಲ್ಲಿ ಅತ್ತಿಗೆ ಒಬ್ಬರೇ ಇದ್ದಾರೆ, ಗದ್ದೆ ಕೊಯ್ಲಾಗ್ತಿದೆ, ಮೆದೆ ಕಾಯಕ್ಕೆ ಯಾರಾದ್ರೂ ಬೇಕು. ನೀವಿಬ್ರು ನಾಳೆನೆ ಹೊರಡಿ.
ಯಾಕೆ ನಮ್ಮನ್ನ ವಾಪಸ್ ಹೋಗಿ ಅಂತ ಹೀಗೆ ಹಠ ಮಾಡ್ತಾ ಇದೀಯಾ? ನಾವಿಲ್ಲಿರೋದು ನಿನಗೆ ಹೊರೆ ಅನ್ನಿಸ್ತಾ ಇದೆಯಾ? ನೀನ್ ಯಾಕೆ ನನಗೆ ಹೊರೆ ಆಗ್ತೀಯ ಅಜ್ಜಿ? ನೀನಿಲ್ಲಿದ್ರೆ ನನಗೂ ಅನುಕೂಲ, ಮಕ್ಕಳು ಖುಷಿ ಪಡ್ತಾರೆ. ಮತ್ತ್ಯಾಕೆ ಹೋಗು ಅಂತ ಹೇಳ್ತಿದ್ಯಾ? ಕಲ್ಲೇಶ್ ಅಣ್ಣಂಗಾಗಿ. ಕಲ್ಲೇಶ ಅವನೇನ್ ಮಾಡ್ದ? ಅವನು ಗಾಳಿ ಸೇವನೆಗಾಗಿ ಹೋಗಿದ್ದಲ್ಲ ಅಜ್ಜಿ. ಮತ್ತೆ ಅವನು ಪುನಃ ಹಳೆ ಚಾಳಿ ಶುರು ಮಾಡ್ಕೊಂಡಿದ್ದಾನೆ ಅಂತ ನನಗೆ ಅನುಮಾನ. ಅಯ್ಯೋ, ಈ ಊರಲ್ಲಿ ಅವನಿಗೆ ಯಾವಳ ಗಂಟು ಬಿದ್ಲೆ? ಆ ನರಸಿಂಹನೆ ಜಗಳ ಆದಾಗ ಪಂಚಾಯತಿ ಮಾಡೋಕೆ ನಾನೇ ಇವನನ್ನು ಕಳಿಸಿದ್ನಲ್ಲೇ, ಅಲ್ಲಿ ಅವಳಿಗೆ ಬೇರೆ ಮನೆ ಮಾಡ್ಕೊಡೋದು ಅಂತ ತೀರ್ಮಾನ ಆಯ್ತಂತೆ. ಈಗ ಕಲ್ಲೇಶನ್ನ ಗಾಳಿ ಸೇವನೆ ನೆಪ ಮಾಡಿಕೊಂಡು ಆ ನರಸಿಂಹನೆ ಹತ್ರ ಅಡ್ಡಾಡ್ತಿದ್ದಾನೆ ಅಂತ ನನಗೆ ಅನುಮಾನ. ಇವಾಗ ಏನ್ ಮಾಡೋದೆ? ಅವನು ಇಲ್ಲೇ ಇದ್ರೆ ಅವಳ ಜೊತೆ ಸಂಬಂಧ ಬೆಳೆಸಿದ್ರು ಬೆಳೆಸ್ದ. ಅದಕ್ಕೆ ನಾಳೆನೆ ನೀನು ಅವನನ್ನು ಕರ್ಕೊಂಡು ವಾಪಸ್ ಹೊರಟು. ಅಯ್ಯೋ, ಅವನು ಒಡೆದೋದ ಸಂಸಾರ ಸರಿ ಹೋಯ್ತು ಅಂತ ಖುಷಿ ಪಡ್ತಾ ಇದ್ದೆ. ಅಷ್ಟರಲ್ಲೇ ಹೀಗಾಯ್ತಲ್ಲೇ. ನಾನೇ ಅವನ ಸಂಸಾರಕ್ಕೆ ಹುಳಿ ಹಿಡಿದಾಗಾಯ್ತು. ನಾನು ಯಾಕಾದ್ರೂ ಅವನನ್ನು ಪಂಚಾಯತಿ ಕಳಿಸಿದ್ನೋ? ನಂಜೆ, ಏನ್ ಮಾಡ್ಕೊತಿದ್ಯಮ್ಮ? ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಸ್ವಾಮಿ, ರಾಮಚಂದ್ರ ಇನ್ನೆಷ್ಟು ದೂರ ಇದೆ? ಇದೇ ರಾಮಚಂದ್ರ. ಯಾರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಸೂರ್ಯನಾರಾಯಣ ಅಂತ, ಸ್ಕೂಲ್ ಮೇಸ್ಟ್ರು. ಈ ಊರಿನ ಪ್ರೈಮರಿ ಸ್ಕೂಲಿಗೆ ವರ್ಗ ಆಗಿದೆ. ಅದಕ್ಕೆ ಈ ಊರು ಪಟೇಲ್ರನ್ನ ನೋಡಬೇಕಾಗಿತ್ತು. ಮಾಸ್ತರ ಅಂತೂ ಈ ಊರಿಗೂ ಒಂದು ಶಾಲೆ ಬಂತಲ್ಲ. ಬನ್ನಿ. ಪಟೇಲ್ರೇ, ಸೂರ್ಯನಾರಾಯಣಪ್ಪನವ್ರು ಬಂದವ್ರೆ ನಮ್ಮೂರ್ ಶಾಲೆಗೆ ಮಾಸ್ತರ್ ಕೆಲಸ ಮಾಡೋಕೆ. ಹೌದಾ? ನಮ್ಮ ಅಮೂಲ್ದಾರು ಹೇಳ್ತಾ ಇದ್ರು ಈ 3 ಮಂದಿ ಸ್ಕೂಲ್ ಕೊಡ್ತೀವಿ ಅಂತ. ನಾನೆಲ್ಲೊಂದು ದೊಡ್ಡ ಚಾಟ್ಕೆ ಕೇಳ್ತಾರೆ ಅನ್ಕೊಂಡಿದ್ದೆ. ಕಾಳ ಹೋಗ್ಲಾ, ಆ ಚೀಲ ಪೆಟ್ಗೆ ಹೊತ್ಕೊಂಡು ನಡೀರ. ಬನ್ನಿ ಬನ್ನಿ, ಇಲ್ಲಿ ಮಡಗಿ, ಅವನು ಹೊತ್ಕೊಂಡ್ ಬರ್ತಾನೆ ಎಲ್ಲ. ಬನ್ನಿ ಮನೆ ಕಡೆ ಹೋಗವ. ನಮ್ಮೂರು ರೈತರು 3 ಹೊತ್ತು ಕಟ್ಟ ಮ್ಯಾಗ ಕೂತ್ಕೊಂಡು ಹುಲಿ ಕುರಿ ಆಡ್ತಾ ಇರ್ತವೆ. ನಿಮ್ಮಿಂದ ಆದ್ರೂ ಹೊಸಿ ಓದು ಬರ ಕಲ್ತು ಬುದ್ಧಿವಂತರಾಗ್ಲಿ. ಈ ನಮ್ಮ ಮೈನೋರು ಒಂದೀಟ್ ವರ್ಷ ನಮ್ಮೂರು ಚೋಳೇಶ್ವರನ್ ಗುಡಿಯಾಗೆ ಕೂಲಿ ಮಠ ಮಾಡಿ ಇದ್ದೆ ಕಲಿಸ್ಬೇಕು ಅಂತ ಮಾಡೋದು. ಆದ್ರೆ ಈ ಶುಂಟ್ರು ಬೋಗ್ಬೇಕಲ್ಲ ಅವ್ರಿಗೆ. ಕೊನೆಗೆ ಅವ್ರಿಗೆ ಬೇಸರ ಆಗಿ ಬಿಟ್ಬಿಟ್ರತ್ತಾಗೆ. ಬೇಸರ ಮಾಡ್ಕೊಂಡು ಬಿಡ್ಲಿಲ್ಲ. ವಯಸ್ಸಾಯ್ತು, ಶಾಲೆ ನಡ್ಸೋಕ್ ನನ್ನ ಕೈಲಿ ಆಗ್ಲಿಲ್ಲ. ಪಟೇಲ್ರೇ, ಈಗ ಮಾಸ್ತರ್ ಬಂದವ್ರೆ, ಶಾಲೆ ನಡೆಸೋದಕ್ಕೆ ಒಂದು ಜಾಗ ಬೇಕು. ನಮ್ಮೂರ್ನಾಗ ಜಾಗಕ್ಕೇನ್ ಬರೋ ಬುಡಿಯೋನವ್ರೆ, ಯಾವ್ದಾರು ಮನೆ ಜಗ್ಲಿ ಮೇಲೆ ನಡ್ಸಿದ್ರಾಯ್ತು. ಅಯ್ಯಯ್ಯೋ, ಹಾಗೆಲ್ಲ ಮನೇಲಿ ಸ್ಕೂಲ್ ನಡ್ಸೋದಕ್ಕಾಗಲ್ಲ. ಅದಕ್ಕೆ ದೊಡ್ಡ ಜಾಗ ಬೇಕು. ದೊಡ್ಡ ಜಾಗನ ನಮ್ಮೂರ್ನಾಗ ಎಲ್ಲದೆ ಅಂತ ದೊಡ್ಡ ಜಾಗ? ಸಾಮಾನ್ಯವಾಗಿ ಕಟ್ಟಡ ಇಲ್ಲದೆ ಇದ್ರೆ ಸ್ಕೂಲ್ ನಡ್ಸೋದಕ್ಕೆ ಆ ಊರು ದೇವಸ್ಥಾನದಲ್ಲೇ ಮಾಡೋದು ವಾಡಿಕೆ. ಆ ಥರ ಯಾವ್ದಾದ್ರು ದೇವಸ್ಥಾನ ಇದೆಯಾ? ನಮ್ಮೂರಾಗ ಇರೋದೇ 2 ದೇವಸ್ಥಾನ. ಒಂದು ಚೇಳೇಶ್ವರಂದು, ಅದು ಊರಿಂದ ಹೊರಗೈತೆ. ಅಲ್ಲಿ ಸ್ಕೂಲ್ ನಡೆಸಿದ್ರೆ ಮಕ್ಕಳಿಗೆ ದೂರ ಆಯ್ತದೆ. ಇನ್ನೊಂದು ಹನುಮಪ್ಪ ದೇವ್ರ ಗುಡಿ, ಅದು ಊರ್ ಮಧ್ಯದಾಗೆ ಐತೆ, ಅಲ್ಲಿ ಬೇಕಾದ್ರೆ ನಡೆಸ್ಬೋದು. ಹನುಮಪ್ಪ ದೇವ್ರ ಗುಡಿಯಾಗೆ ಶಾಲೆ ನಡೆಸೋದು ಬೇಡ. ಯಾಕೆ? ಯಾಕೈದವ್ರೆ, ಅಲ್ಲಿ ಸ್ಕೂಲ್ ಮಾಡಿದ್ರೆ ಹನುಮಪ್ಪನ ಕೋಪ ಬರ್ತೈತಾ?
ಹನುಮಪ್ಪನ ಕೋಪ ಬರ್ತದೋ ಇಲ್ವೋ ನಾನ್ ಕಾಣೆ, ಆದ್ರೆ ಅಲ್ಲಿ ಗಂಗವ್ವ ಅವರು ವಾಸ ಮಾಡ್ತಾವ್ರೆ, ಅವ್ರಿಗಂತೂ ಕೋಪ ಖಂಡಿತ ಬರ್ತದೆ. ವಾಪನ ವಾಪ ಮಾಡ್ಕೊಂಡು ಹಾರಾಡಿದ್ರೆ ಏನ್ ಅಪಾಯ ಆಯ್ತದೆ ಅಂತ ಈಗಾಗಲೇ ಗೊತ್ತಾಗದೆ ಅವ್ರಿಗೆ. ನಡಿ ಮಾತ್ರ ಹೋಗೋಣ. ನೋಡಿ ಸ್ವಾಮಿ, ಇದೆ ಹನುಮಪ್ಪನ ಗುಡಿ. ಇಲ್ಲಿ ಸ್ಕೂಲ್ ಮಾಡಕ್ ಆಯ್ತದ? ಪರವಾಗಿಲ್ಲ, ಮಂಟಪ ಸಾಕಷ್ಟು ವಿಶಾಲವಾಗಿದೆ, ಮಕ್ಕಳಿಗೆ ಪಾಠ ಹೇಳ್ಬೋದು. ಅಂಗಳನೂ ವಿಶಾಲವಾಗಿದೆ, ಬೇಕಾದಷ್ಟು ಮಕ್ಕಳು ಆಟ ಆಡ್ಕೋಬೋದು. ಮಾಸ್ತ್ರೆ ಇನ್ಯಾಕ್ ತಡ, ಇಲ್ಲ ಈ ಸ್ಕೂಲ್ ಶುರು ಮಾಡ್ಕೊಳ್ಳಿ. ಐನೂರೇ, ಎಲ್ಲಿ ಸ್ಕೂಲ್ ಮಾಡೋದು? ಇಲ್ಲೇ ಈ ಗುಡಿ ಹಾಕೇನೆ. ಇಲ್ಲ, ನಾನಿಲ್ಲಿ ಸ್ಕೂಲ್ ಮಾಡಕ್ ಬಿಡೋದಿಲ್ಲ, ಇದು ನನ್ನ ಮನೆ. ಕೊಡಲ್ಲ ಅನ್ನಕ್ಕೆ ಗುಡಿ ಏನ್ ನಿಮ್ ಸ್ವಂತದ್ದಲ್ಲ, ಗ್ರಾಮಕ್ಕೆ ಸೇರಿದ್ದು. ಹೆಚ್ಚಿಗೆ ಗಲಾಟೆ ಮಾಡಿದ್ರೆ ನಿಮ್ಮನ್ನೇ ಆಚೆ ಹಾಕ್ಬೇಕಾಯ್ತದೆ. ಲೇ ಪಟೇಲ, ಈ ಸ್ಕೂಲ್ ನೆಪ ಮಾಡ್ಕೊಂಡು ನನ್ನನ್ನು ಎಲ್ಲಿಂದಲೂ ಓಡಿಸ್ಬೇಕು ಅಂತ ಮಾಡಿದ್ದೀಯೇನೋ? ಯಾಕಮ್ಮ ಹಾಗೆ ತಿಳ್ಕೊತೀರಿ? ಗುಡಿ ಪ್ರಾಂಗಣ ಸಾಕಷ್ಟು ವಿಶಾಲವಾಗಿದೆ, ಆ ಕಡೆ ನಾವು ಪಾಠ ಹೇಳ್ಕೊತೀವಿ, ಈ ಕಡೆ ತಾವು ಇದ್ಕೊಳ್ಳಿ. ಮಾಸ್ತರ್ ಹೇಳಿದ್ದು ಸರಿಯಾಗೈತೆ, ಹಂಗೆ ಮಾಡಿ ಗಂಗವ್ವ ಅವರೇ. ಆದ್ರೆ ಒಂದು ಮಾತು, ಈ ಸ್ಕೂಲ್ ನಡೆಯುವಾಗ ನೀವೇನಾರ ಗಲಾಟೆ ಮಾಡಿದ್ರೆ ಗುಡಿಯಿಂದ ಆಚೆ ಹಾಕ್ಬೇಕಾಯ್ತದೆ ಅಷ್ಟೇ. ನನ್ನ ನೆಮ್ಮದಿಯಿಂದ ಎಡ್ಗೋಡ್ಸಲ್ಲ ಈ ಪಟೇಲ. ಮೊದಲು ತೋಟ ಕಿತ್ಕೊಂಡ, ಆಮೇಲೆ ಮನೆ ಕಿತ್ಕೊಂಡ, ಈಗ ಇಲ್ಲಿಂದ ಹೊರಗೆ ಹಾಕ್ಸಕ್ ನೋಡ್ತಾ ಇದ್ದಾನೆ. ನನ್ನ ಮನೆ ಹಾಳಾಗ. ಕೇಳಿ, ಸರ್ಕಾರದವರು ರಾಮಚಂದ್ರದಾಗೆ ಈ ಸ್ಕೂಲ್ ಶುರು ಮಾಡ್ತಾವ್ರೆ. ಊರ್ನವರು ಮಕ್ಕಳನ್ನ ಸ್ಕೂಲ್ ಸೇರಿಸ್ಬೇಕು. ಈ ಸ್ಕೂಲು ಹನುಮಪ್ಪನ ಗುಡಿಯಾಗ ನಡೀತೈತೆ. ಕೇಳ್ರಪ್ಪ ಕೇಳಿ. ಪಾರ್ವತಿ, ತಡಿ ತಡಿ ತಡಿ, ಹೂ ಮುಡಿಸು. ನಾನ್ ಶಾನ್ ಬೋಕ್ಕೆ ಮಾಡಿದ್ದಾಯ್ತು, ಮಗಳ ಕೈಲಿಂದ ಅಮೂಲ್ದಾರಿಕೆ ಮಾಡಿಸ್ತಾಳೇನೋ. ಜಮಾಬಂದಿ ಮಾಡ್ಕೊಂಬರಕ್ಕೆ ತಯಾರಾಗಿದ್ದೀನಿ ನೋಡು. ತಿಪ್ಟೂರ್ಗ್ ಹೋಗೋದು ಅಂದ್ರೆ ಒಬ್ರಿಗೆ ಏನ್ ಖುಷಿನೋ, ಅಲಂಕಾರ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ, 3 ಗ್ರಾಮದ ಕಂದಾಯದ ಲೆಕ್ಕನೂ ಇದ್ರಲ್ಲಿದೆ. ನಿಮಗ್ ಗೊಂದಲ ಆಗದೆ ಇರ್ಲಿ ಅಂತ ಬೇರೆ ಬೇರೆ ಬಣ್ಣದ ಬಟ್ಟೆಲ್ ಕಟ್ಟಿದೀನಿ. ಈ ಕೆಂಪು ಬಣ್ಣದ್ದು ರಾಮಚಂದ್ರದ್ದು, ಈ ಗುಲಾಲ್ ಬಣ್ಣದ್ದು ಸಣ್ಣೇನ್ ಹಳ್ಳಿದು, ಇದು ಈ ಬಿಳಿದು ಇದು ಲಿಂಗನ್ ಕೆರೆದು. ಇವಿಷ್ಟನ್ನು ತಗೊಂಡು ಹೋಗಿ ಗುಮಾಸ್ತರ ಹತ್ರ ಕೊಡಿ. ಅವರು ಜಮಾಬಂದಿ ಲೆಕ್ಕ ಬಂದಿದೆ ಅಂತ ಬರ್ಕೊಡ್ತಾರೆ. ಆಮೇಲೆ ಖಜಾನೆಗೆ ಹೋದ್ರೆ ದುಡ್ಡು ಕೊಡ್ತಾರೆ. ಅಯ್ಯೋ, ಇದೇನ್ ಒಳ್ಳೆ ಸಣ್ಣ ಹುಡುಗರಿಗೆ ಹೇಳ್ದಂಗೆ ಹೇಳ್ತಿದ್ಯಲ್ಲ. ಇಷ್ಟು ವರ್ಷದಿಂದ ನಾನೇ ಅಲ್ವಾ ಜಮಾಬಂದಿ ಮಾಡ್ಕೊಂಡ್ ಬರ್ತಿರೋದು. ಈ ಸರ್ತಿನೂ ಸರಿಯಾಗಿ ಮಾಡ್ಕೊಂಡ್ ಬರ್ತೀನಿ. ನೀನೇನ್ ಯೋಚನೆ ಮಾಡ್ಬೇಡ ತಗ. ಅಪ್ಪಯ್ಯ ಅಪ್ಪಯ್ಯ, ಏನಮ್ಮ? ನನ್ಗೆ ತಿಪ್ಟೂರಿಂದ ಸ್ಲೇಟು ಬಲ್ಪ್ ತಂದು ಕೊಡ್ತೀರಾ? ಆಯ್ತಾಯ್ತು, ತಂದ್ಕೊಡೋಣ. ಅದು ಈ ತರ ಇರಬಾರ್ದು,
ಅಗ್ಲದ್ ಮರದ ಕಟ್ಟಿರ್ಬೇಕು. ಆಯ್ತಮ್ಮ, ತಂದ್ಕೊಡೋಣ. ಬಣ್ಣದ ಬಲ್ಪ ತಂದ್ಕೊಡ್ತೀರಾ? ಎಲ್ಲವನ್ನೂ ತಂದ್ಕೊಡೋಣ, ಆಯ್ತಾ? ನಿಂಗೇನ್ ಬೇಕು? ನಂಗೆ ಪಿಪಿ ಬೇಕು. ಆಯ್ತಾಯ್ತು. ಬಣ್ಣದ್ದು. ಹಂಗೆ ಮಕ್ಳಿಗೆ ತಿನ್ನೋಕೆ ಅಂತ ಒಂದೆರಡು ಆಣೆ ಬೆಂಡು ಬತ್ತಾಸ್ ತಗೊಂಬನ್ನಿ. ಅವು ತಿಂಡಿ ತಿಂದೆ ಯಾವ ಕಾಲ ಆಯ್ತೋ ಏನೋ. ಹಾಗೆ ನನ್ಗೊಂದು ಹೊಸ ಟೇಪ್ ತಂದ್ಕೊಡಿ. ಈ ಸೀರೆ ಅಂಚಿನ ಚೆನ್ನಾಗಿರಲ್ಲ. ಹಂಗೆ ಒಂದ್ ಚೀಟಿ ಬಟ್ಟೆ ತಗೊಂಬನ್ನಿ. ಈ ಪಾರ್ವತಿ ಸ್ಕೂಲಿಗೆ ಹೋಗೋವಾಗ್ಲಾದ್ರೂ ಚಂದದ ಬಟ್ಟೆ ಹಾಕೊಳ್ಳಿ. ತಗೊಳ್ಳಿ. ಇದೇನೇ ಇದು? ಉಪ್ಪಿಟ್ಟು ಮಧ್ಯಾಹ್ನ ತಿನ್ನೋಕೆ. ನಿಮ್ದೊಳ್ಳೆ ಪಂಚಾಯ್ತಿ ಅಲ್ಲ. ತಿಪ್ಟೂರ್ಗೆ ಹೋಗ್ತಿದೀನಿ, ಅಲ್ಲೂ ಇದನ್ನೇ ತಿರ್ಬೇಕಾ? ಅಯ್ಯೋ, ಹಂಗೆಲ್ಲ ದುಡ್ಡು ಖರ್ಚು ಮಾಡಬೇಡಿ. ಪೋಟ್ಗೆ ಹಣದಲ್ಲಿ ಗುಂಡೇಗೌಡರು ಸಾಲದ ಬಾಬ್ತು ಮುರ್ಕೊಂಡು 320 ರೂಪಾಯಿ ಕೊಡ್ತಾರೆ. ಅದರಲ್ಲಿ ಈ ಮಕ್ಕಳ ಸ್ಲೇಟು ಬಟ್ಟೆಗೆ ಅಂತ ಒಂದು 5 ರೂಪಾಯಿ ಖರ್ಚು ಮಾಡಿ. ಇನ್ನು ಉಳಿದದನ್ನ ನನಗೆ ತಂದ್ಕೊಡ್ಬೇಕು. ಒಂದಾಣೇನು ಖರ್ಚು ಮಾಡ್ಕೊಡ್ದು. ಆಯ್ತಾಯ್ತು. ಇಲ್ಲಿ ನೋಡಿ, ಒಂದಾಣೇನು ಖರ್ಚು ಮಾಡಬೇಡಿ. ಆ ದುಡ್ಡಿನಲ್ಲಿ ನಾವು 1 ವರ್ಷ ಜೀವನ ಮಾಡ್ಬೇಕು. ನೀನೊಳ್ಳೆ ಮೇಷು ತರ ಶರತ್ ಹಾಕ್ತೀಯಲ್ಲ, ಕೊಡಲಿ. ಏ ಪುಟಿ, ಬಾ, ನಿನ್ನ ಸ್ಕೂಲ್ ಹತ್ರ ಬಿಟ್ಟು ಹೋಗ್ತೀನಿ. ಬಾ. ತಿಪ್ಟೂರ್ಗೆ ಹೋಗಿ ಬರೋದ್ರಲ್ಲಿ ಏನ್ ಸಂಭ್ರಮ! ಎಷ್ಟು ನಗ್ನಗ್ತಾ ಮಾತಾಡ್ತಾರೆ. ದಿನಾಗ್ಲೂ ಹಿಂಗೆ ಇರಬಾರ್ದಾ? ಶಾನ್ಭೋಗ್ರೆ, ಈ ಸರಿ ಜಮಾ ಬಂದು ಬಹಳ ಚೆನ್ನಾಗಿದೆ. ವಸೂಲಿ ಲೆಕ್ಕದಲ್ಲಿ ಒಂದು ಚೂರು ತಪ್ಪಿಲ್ಲ. ಒಂದು ಕಾಟ್ ಇಲ್ಲ, ಒಂದು ಚಿತ್ತಿಲ್ಲ. ಜಮಾ ಬಂದಿಂದ್ರೆ ಹೇಗಿರ್ಬೇಕು ಅಂತ ಉಳಿದ ಶಾನ್ಭೋಗ್ರಿಗೆ ತೋರ್ಸೋಕೆ ಇದೊಂದು ಮಾದರಿ ಆಗಿದೆ. ಬಹಳ ಚೆನ್ನಾಗಿ ಬರೆದಿದ್ದೀರಾ. ಈ ಥರ ಬರೆಯೋದಕ್ಕೆ ಬಹಳ ಕಷ್ಟ ಆಗಿರ್ಬೇಕಲ್ಲ? ಹೌದೌದು, ತುಂಬಾ. ಹೌದಾ? ಕಷ್ಟ ಆಯ್ತಾ? ನಾಚಿಕೆ ಆಗೋಲ್ವೇನ್ರಿ? ಹ್ಞೂ ಅಂತಿರಲ್ಲ. ನಮ್ಮ ಕಚೇರಿಯಲ್ಲಿ ಎಲ್ರಿಗೂ ಗೊತ್ತು, ಜಮಾ ಬಂದಿ ಬರೀತಿರೋರು ನಿಮ್ಮ ಹೆಂಡತಿ, ನೀವೇನಿದ್ರು ಉತ್ಸವ ಮೂರ್ತಿ ಅಂತ. ತಗೊಳ್ಳಿ ಕಟ್ಕೊಳ್ಳಿ. ಶಾನ್ಭೋಗ್ರೆ, ನಾನು ಸೈನ್ ಮಾಡ್ಕೊಟ್ಟಿದ್ದೀನಲ್ಲ ಇದನ್ನ ತಗೊಂಡೋಗಿ ಟ್ರೆಜರಿ ಕೊಡಿ, ಹಣ ಕೊಡ್ತಾರೆ. ಆಮೇಲೆ ಸರ್ಕಾರ ಪೋಟ್ಗೆ ಹಣ ಜಾಸ್ತಿ ಮಾಡಿದೆಯಲ್ಲ, ನಿಮಗೆ ಬರ್ತಾ ಇಲ್ವಾ? ಏನು ಜಾಸ್ತಿ ಮಾಡಿದ್ಯಾ? ಹಾಂ, ನಂಗೆ ಗೊತ್ತೇ ಆಗಲಿಲ್ಲ. ಓಹೋ, ಬಹುಶಃ ನೀವು ಅರ್ಜಿ ಹಾಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ. ಅಲ್ಲ, ಇಷ್ಟು ಚೆನ್ನಾಗಿ ಜಮಾಬಂದಿ ಬರೆಯೋರ್ಗೇನೆ ಹೆಚ್ಚಿಗೆ ಮಾಡಲಿಲ್ಲ ಅಂತಂದ್ರೆ ಬಹಳ ಅನ್ಯಾಯ. ನೋಡಿ, ಒಂದು ಅರ್ಜಿ ಬರ್ಕೊಡಿ, ನಾನು ಜಾಸ್ತಿ ಮಾಡಿಸ್ತೀನಿ. ಅಲ್ಲ, ಅದೇನು ಬರಿಬೇಕೋ ನೀವೇ ಬರ್ಕೊಟ್ಬಿಡಿ, ನಾನು ಆಮೇಲೆ ರುಜು ಹಾಕ್ತೀನಿ. ಯಾಕೆ, ನಿಮಗೆ ಬರೀಕ್ ಬರಲ್ವೇ? ಹಂಗಲ್ಲ, ನಂಗೆ ಬರೀಕ್ ಬರುತ್ತೆ, ಆದ್ರೆ ನಾನು ಬರ್ತಿದ್ದನ್ನ ಉಳಿದವ್ರಿಗೆ ಓದಕ್ ಬರಲ್ಲ. ಹಾಗೆ ಕೊಡಿ. ಓಹೋ, ಬನ್ನಿ ರಾಯ್ರೆ, ಬನ್ನಿ. ತಮಗೇನ್ ಬೇಕು? ಅದಕ್ಕೆ ಎಷ್ಟು ದುಡ್ಡು? ಒಂದಕ್ಕೆ 6 ನಯಾ ಪೈಸಾ ಆಗತ್ತೆ. 6 ನಯಾ ಪೈಸಾನ? ಈ ನಯಾ ಪೈಸಾ ಎಲ್ಲ ಗೊತ್ತಲ್ರಿ, ಆಣೆ ಲೆಕ್ಕದಲ್ಲಿ ಹೇಳಿ. ನೋಡಿ, ಒಂದಕ್ಕೆ 1 ಆಣೆ ಆಗುತ್ತೆ. ಒಂದಾಣೆನಾ? ಒಂದಾಣೆಗೆ 2 ಕೊಡ್ರಿ. ಆಗೋಲ್ಲ ರಾಯ್ರೆ. ಪರವಾಗಿಲ್ಲ, ಕೊಡ್ರಿ. ನೋಡಿ ರಾಯ್ರೆ, ಇದು ಕಡ್ಲೆಪುರಿ ವ್ಯಾಪಾರ ಅಲ್ಲ, ಹೋಟ್ಲು. ಇಲ್ಲಿ ಚೌಕಾಶಿ ಇಲ್ಲ.
ಸುಳ ಮಗ ಒಂದಾಣಗೆ 2 ಕೊಟ್ಟಿದ್ರಿ ಇವನು ಅಪ್ಪ ಮನೆಗೆ ಗಂಟೇನು ಹೋಗ್ತಿತ್ತು. ಬಟೆ ಒಂದು ಮಸಾಲೆ ದೋಸೆ ಕೊಡ್ರಿ. ನಾವಿವತ್ತು ಮಸಾಲೆ ದೋಸೆ ಮಾಡೋಲ್ಲ. ಯಾಕೆ? ಸೋಮವಾರ ಮಸಾಲೆ ದೋಸೆ ಮಾಡೋಲ್ಲ. ಸೋಮವಾರ ತುಪ್ಪದ ದೋಸೆ, ಮಂಗಳವಾರ ಮಸಾಲೆ ದೋಸೆ, ಬುಧವಾರ ರವೆ ದೋಸೆ, ಮತ್ತೆ ಗುರುವಾರ ಸೆಟ್ ದೋಸೆ. ಎಷ್ಟೊಂಥರ ದೋಸೆ ಇದೆ, ನಾನು ಇದನ್ನೆಲ್ಲ ತಿಂದೇ ಇಲ್ಲ. ತಿಂದಿಲ್ವಾ? ಒಂದ್ಸತಿ ತಿಂದು ರುಚಿ ನೋಡಿ. ಅದಾಗಲ್ವೇ? ಯಾಕಾಗೋದಿಲ್ಲ? ನಾನು ಈ ಊರ್ನಲ್ಲ, ರಾಮಚಂದ್ರದವನು. ಕೆಲಸ ಶಾಂಭೋಗ್ರು ಸರೇ ಹೋಯ್ತು ಅಂದ್ರೆ ನಮ್ಮ ಚೆನ್ನಪ್ಪನ ಚಿತ್ರದಲ್ಲಿ 4 ದಿವಸ ಇರಿ. ಬೆಳಿಗ್ಗೆ ದೋಸೆ ತಿನ್ನಿ, ಸಾಯಂಕಾಲ ನಾಟಕ ನೋಡಿ. ವೀರಣ್ಣನ ಕಂಪ್ನಿ ನಾಟಕ ಬಂದಿದೆ. ಯಾರ್ದು? ಗುಬ್ಬಿ ವೀರಣ್ಣನ ಕಂಪ್ನಿ ನಾಟಕ. ಸದಾರಾಮೆ ಒಳ್ಳೆ ನಾಟಕ, ನಕ್ಕು ನಕ್ಕು ಸಾಕಾಗುತ್ತೆ. ಅದ್ರೊಳಗೊಂದು ಆಡಿದೆ, ಕೇಳಿದ್ದೀರಾ? ಇಲ್ಲ. ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು, ಕಳ್ಳತನ ಮಾಡಲೆನಗೆ ಒಳ್ಳೆ ಸಮಯವು. ಹಾಗಾದ್ರೆ ಇದ್ದೇ ಬಿಡ್ತೀನಿ. ಇರಿ. ಬಟ್ರೆ ಒಂದು ತುಪ್ಪ ದೋಸೆ ಕೊಡಿ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು, ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು. ಎಲ್ಲ ಸಹಿಸಿ ಮುಂದೆ ಪಯಣ, ಬದುಕೆ ವಿಸ್ಮಯ ರಂಗ. ಎಲ್ಲೋ ಅಡಗಿ ಕುಳಿತ ಬಾಣ, ಇರವು ವಿಷಮ ಸಂಗ. ಹೃದಯ ಗೃಹವೇ ಬಿರಿದು ಭಂಗ, ಬಾಳು ಅಳಲ